ಹಾಯ್ ಹೆಲೋ ವೆಲ್ಕಮ್ ಟು 5 ಮಿನಿಟ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್. ನಾವು ನಮ್ಮ ಸ್ಕಿನ್ನ ಫೇರ್ ಮಾಡ್ಕೋಬೇಕು ಅಂತ ಮಾರ್ಕೆಟ್ನಲ್ಲಿ ತುಂಬ ಫೇರ್ನೆಸ್ ಕ್ರೀಮ್ ಸಿಗುತ್ತಲ್ವ, ಆ ಎಲ್ಲ ಕ್ರೀಮ್ಸ್ಗಳನ್ನ ಉಪಯೋಗಿಸ್ತಿರ್ತೀವಿ. ಅದರಿಂದ ನಮ್ಮ ಸ್ಕಿನ್ಗೆ ಒಳ್ಳೆಯದಾಗೋದಕ್ಕಿಂತ ಸ್ಕಿನ್ ಡ್ಯಾಮೇಜೇ ಆಗ್ತಿರುತ್ತೆ. ಕ್ರೀಮ್ಸ್ಗಳನ್ನ ಯೂಸ್ ಮಾಡಿ ಸಿಗೋವಂಥ ರಿಸಲ್ಟ್ ನಮಗೆ ಪರ್ಮನೆಂಟಾಗಿ ಉಳ್ಕೊಳ್ಳೋದಿಲ್ಲ. ಅದಕ್ಕೆ ಇವತ್ತು ನಾನು ತುಂಬ ಎಫೆಕ್ಟಿವ್ ಆಗಿರೋವಂಥ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೇ ಇರೋ, ತುಂಬ ಲಾಂಗ್ ಲಾಸ್ಟಿಂಗ್ ಆಗಿರುವಂತಹ ಹೋಮ್ ರೆಮಿಡಿನ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಫೇರ್ನೆಸ್ ಪ್ಯಾಕ್ನ ಮಾಡೋಕ್ಕೆ ನಿಮಗೆ 3 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಬೇಕಾಗುತ್ತೆ. ಕಡಲೆ ಹಿಟ್ಟನ್ನು ಸ್ಕಿನ್ಗೆ ಹಚ್ಚೋದ್ರಿಂದ ತ್ವಚೆಗೆ ಅದ್ಭುತವಾದಂಥ ಗ್ಲೋ ಸಿಗುತ್ತೆ. ಇದಲ್ದಲೆ ಮುಖದ ಮೇಲಿರೋ ಕಲೆ ಮತ್ತು ಮೊಡವೆಗಳು ಸಹ ಕಡಿಮೆ ಆಗುತ್ತೆ. ಇದಾದಮೇಲೆ ಕಸ್ತೂರಿ ಅರಿಶಿನ ಆದರೆ ತುಂಬಾ ಒಳ್ಳೆಯದು. ಅದು ಇಲ್ಲದೆ ಇದ್ದರೆ ಮನೇಲಿ ಅಡುಗೆಗೆ ಯೂಸ್ ಮಾಡೋ ಅಂಥ ಅರ್ಧ ಟೇಬಲ್ ಸ್ಪೂನ್ ಅರಿಶಿನದ ಪುಡಿನ ಹಾಕ್ಕೊಳ್ಳಿ. ಅರಿಶಿನ ಪೌಡರ್ ಕೂಡ ನಮ್ಮ ಸ್ಕಿನ್ನ ತುಂಬ ಫೇರ್ ಮಾಡೋದಕ್ಕೆ ಅನುಕೂಲ ಮಾಡುತ್ತೆ. ನೆಕ್ಸ್ಟ್ ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಇದನ್ನ ಅರ್ಧ ಆಗಿ ಕಟ್ ಮಾಡಿಕೊಂಡು ಇದರ ಪಲ್ಪ್ ಮಾತ್ರ ತಗೋಬೇಕು. ನಾನೀಗ ಒಂದು ಫುಲ್ ಟೊಮ್ಯಾಟೊ ಪಲ್ಪ್ ತಗೋತಾ ಇದ್ದೀನಿ. ನೀವು ಬೇಕಾದರೆ 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟಿಗೆ ಹಾಫ್ ಟೊಮೆಟೊ ಪಲ್ಪ್ ತಗೋಬೋದು. ಟೊಮ್ಯಾಟೊ ನಮ್ಮ ಸ್ಕಿನ್ಗೆ ಗ್ಲೋ ಬರ್ಸೋದಕ್ಕೆ ತುಂಬಾ ಒಳ್ಳೆಯದು. ಇದ್ರ ತುಂಬ ಉಪಯೋಗಗಳಿದೆ. ನೆಕ್ಸ್ಟ್ ಇದಾದಮೇಲೆ ಹಸಿ ಹಾಲನ್ನ ಹಾಕೋತಾ ಇದ್ದೀನಿ. ಇದು ಕಾಯಿಸಿರೋ ಹಾಲಲ್ಲ, ಹಸಿ ಹಾಲನ್ನ ತಗೋಬೇಕು. ಯಾಕಂದರೆ ಹಸಿ ಹಾಲಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಹೆಚ್ಚಾಗಿರುತ್ತೆ, ಕಾಯಿಸಿರೋ ಹಾಲಲ್ಲಿ ಅದು ಆವಿಯಾಗಿರುತ್ತೆ. ಎಷ್ಟು ಬೇಕು ಅಷ್ಟು ಹಸಿ ಹಾಲನ್ನ ಸೇರಿಸ್ಕೊಂಡು ಪ್ಯಾಕ್ನ ತಿಕ್ಕಾಗಿ ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ಇನ್ನೊಂದು ಸ್ವಲ್ಪ ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ಲಮ್ಸ್ ಇಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ನ್ಯಾಚುರಲ್ ಫೇಸ್ ಪ್ಯಾಕ್ ಆಗಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಇದನ್ನ ನೀವು ವಾರಕ್ಕೆ 2 ರಿಂದ 3 ಸಲ ಅಪ್ಲೈ ಮಾಡ್ಕೋಬೋದು. ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಾವು ಬ್ಯೂಟಿ ಪಾರ್ಲರ್ಗೆ ಹೋಗಿ ಸುಮ್ಮನೆ ಹಣ ಖರ್ಚು ಮಾಡೋದಕ್ಕಿಂತ ಈ ಥರ ಮನೆಯಲ್ಲಿ ನ್ಯಾಚುರಲ್ಲಾಗಿ ಫೇಸ್ ಪ್ಯಾಕ್ಗಳನ್ನ ಮಾಡಿಕೊಂಡು ಹಚ್ಕೊಂಡ್ರೆ ತುಂಬ ಒಳ್ಳೆಯದು. ಗ್ಲೋನು ಪರ್ಮನೆಂಟಾಗಿ ಉಳಿಯುತ್ತೆ. ಕೆಮಿಕಲ್ ಇರೋ ಅಂಥ ಫೇಸ್ ಪ್ಯಾಕ್ಗಳನ್ನ ಯೂಸ್ ಮಾಡೋದಕ್ಕಿಂತ ಈ ಥರ ನ್ಯಾಚುರಲ್ ಆಗಿರೋ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ನಾವು ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದ್ರಿಂದ ನಮ್ಮ ಹಣನೂ ಉಳಿತಾಯ ಆಗುತ್ತೆ. ಅದೇ ಥರ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ. ಪಾರ್ಟಿ ಫಂಕ್ಷನ್ಗೆಲ್ಲ ಹೋಗೋದಕ್ಕಿಂತ ಮೊದಲು ಈ ಫೇಸ್ ಪ್ಯಾಕ್ನ ಒಂದು ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಫೇಸ್ ಪ್ಯಾಕ್ ಅಪ್ಲೈ ಮಾಡೋಕ್ಕಿಂತ ಮೊದಲು ಫೇಸ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ನಾನಿಲ್ಲಿ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಯಾವುದೇ ಫೇಸ್ ಪ್ಯಾಕ್ ಯೂಸ್ ಮಾಡಬೇಕಾದ್ರೆ ಸ್ಕ್ರಬ್ಬಿಂಗ್ ಮೋಷನಲ್ಲಿ ಹಚ್ಕೋಬೇಕು. ಇದರಿಂದ ಸ್ಕ್ರಬ್ಬು ಆಗುತ್ತೆ. ಫೇಸ್ ಪ್ಯಾಕ್ ಸ್ಕಿನ್ ಒಳಗಡೆ ಹೋಗಿ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಈ ಪ್ಯಾಕಿಂದ ನಮ್ಮ ಸ್ಕಿನ್ನಲ್ಲಿರೋ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ. ಮೊಡವೆ ಕಲೆಗಳು, ಪಿಂಪಲ್ಸ್ಗಳೆಲ್ಲ ಕಡಿಮೆ ಆಗಿ ತುಂಬ ಚೆನ್ನಾಗಿ ಮುಖ ಗ್ಲೋ ಬರುತ್ತೆ. ಮುಖದಲ್ಲಿ ತುಂಬ ಪಿಂಪಲ್ಸ್ಗಳಿದ್ರೆ ಪ್ಯಾಕ್ನ ಸ್ಕ್ರಬ್ ಮಾಡಬೇಡಿ, ಹಾಗೆ ಹಚ್ಕೊಳ್ಳಿ. ಪಿಂಪಲ್ ಮೇಲೆ ಸ್ಕ್ರಬ್ ಮಾಡೋದ್ರಿಂದ ಪಿಂಪಲ್ಸ್ಗಳು ಜಾಸ್ತಿ ಆಗಿಬಿಡುತ್ತೆ. ಈ ಥರ 10 ಮಿನಿಟ್ ಬಿಟ್ಟು ವಾಶ್ ಮಾಡಿ ನೀವು ಲೈವ್ ಆಗಿ ಡಿಫ್ರೆನ್ಸ್ ನೋಡ್ಬೋದು. ಎಷ್ಟು ಒಳ್ಳೆ ರಿಸಲ್ಟ್ ಫಸ್ಟ್ ಯೂಸಲ್ಲೇ ಬಂದಿದೆ ಅಂತ. ಕಂಪ್ಲೀಟಾಗಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್.